Hello everyone, welcome to Navras Math Tutorials. Linear equations in one variable exercises ಎಲ್ಲ ಮಾಡಿದ್ವಿ. ಈಗ ಎಕ್ಸಾಂಪಲ್ಸ್ ನೋಡೋಣ. ನಂಬರ್ 1 ನೋಡಿ ಏನು ಕೊಟ್ಟಿದ್ದಾರೆ, 2x - 3 = x + 2 ಅಂತ ಕೊಟ್ಟಿದ್ದಾರೆ. ಸೊ ನಾವು ಮುಂಚೆನೂ ಹೆಂಗೆ ಮಾಡಿದ್ವಿ ಎಕ್ಸಸೈಸಲ್ಲಿ ಸೇಮ್ ಅದೇ ರೀತಿ ಮಾಡೋಣ. ವೇರಿಯೇಬಲ್ಸ್ ಎಲ್ಲ ಒಂದು ಕಡೆ ತೊಗೊಳ್ಳೋಣ. ಈ ಎಕ್ಸನ್ನ ಈ ಕಡೆ ಈಕ್ವಲ್ಸ್ ಟು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, -x ಆಗುತ್ತೆ. ನಂಬರ್ಸ್ನೆಲ್ಲ ಒಂದು ಕಡೆ ಹಾಕೊಳ್ಳೋಣ. ಈಗ -3 ಈಕ್ವಲ್ಸ್ ಟು ಈ ಕಡೆ ಬಂದರೆ +3 ಆಗುತ್ತೆ. 2x - x ಅಂದರೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 2 - 1 ಅಂದರೆ ಓನ್ಲಿ x. 2 + 3 = 5. ಸೊ x = 5. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಈಗ ನೆಕ್ಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ, 6x + 1 / 3 + 1 = x - 3 / 6 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಈ ವೇರಿಯೇಬಲ್ನ ಈ ಕಡೆ ತೊಗೊಳ್ಳೋಣ, ಈ 1ನ ರೈಟ್ ಸೈಡ್ ಕಳಿಸೋಣ, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ. ಓಕೆ, ಈಸಿಯಾಗಿ ಮಾಡ್ಬೋದು. ಸೊ 6x + 1 / 3 - x - 3 / 6 ಈಕ್ವಲ್ಸ್ ಟು ಈ ಕಡೆ ಬಂದರೆ ಏನಾಗುತ್ತೆ, -1 ಆಯಿತು. ಹೌದಾ. ಈಗ ಎಲ್ ಸಿ ಎಮ್ ತಗೋಬೇಕು ನಾವು. ಎಲ್ ಸಿ ಎಮ್ 6 ಬರುತ್ತೆ. ನೋಡಿ ಇಲ್ಲಿ ಏನು ಇಂಟು ಮಾಡಿದರೆ ನಮಗೆ 6 ಬರುತ್ತೆ, 2 ಮಲ್ಟಿಪ್ಲೈ ಮಾಡಿದರೆ ನಮಗೆ 6 ಬರುತ್ತೆ. ಸೊ 2 × 6x + 1 ಮೈನಸ್ ಇಲ್ಲಿ ನಮಗೆ ಏನು ಇಂಟು ಮಾಡಿ 6 ಬರುತ್ತೆ, 1. ಸೊ 1 ಅಂದರೆ ಏನು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. ಸೊ x - 3 ಹಾಗೆ ಇಟ್ಟರು ಸಾಕು, = -1. ಈಗ ನಾವು ಮುಂಚೆ ಮಾಡಿದ್ವಲ್ಲ, ಫಸ್ಟ್ ಇದರಿಂದ ಇದು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇದರಿಂದ ಇದು ಮಲ್ಟಿಪ್ಲೈ ಮಾಡೋಣ. ಸೊ 2 × 6 12x + 2. ಈಗ -x - x -× -+3 ಆಯಿತು. ಓಕೆ, ಈಗ -1. ಈ 6ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇಲ್ಲಿ ಡಿವೈಡೆಡ್ ಬೈ ಇದೆಯಲ್ಲ, ಈಕ್ವಲ್ಸ್ ಟು ಆ ಕಡೆ ಹೋದರೆ ಮಲ್ಟಿಪ್ಲೈ ಆಯಿತು. ಈಗ ನೋಡಿ ಇಲ್ಲಿ 12x ಇದೆ, ಇಲ್ಲಿ -x ಇದೆ. ಏನೂ ಇಲ್ಲ ಇದೆ ಅಂದರೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 12 - 1 ಅಂದರೆ ಏನಾಯಿತು, 11x ಆಯಿತು. ಇಲ್ಲಿ ನೋಡಿ 2 + 3 ಏನಾಯಿತು, 5 ಆಯಿತು. ಇಲ್ಲಿ ನೋಡಿ 6 × 1 = 6 ವಿತ್ ಮೈನಸ್. ಓಕೆ, ಈಗ 11x = -6. ಈ 5ನ ಈ ಕಡೆ ಕಳಿಸಿದ್ರೆ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, -5 ಆಯಿತು. ಸೊ ಏನು ಬಂತು, 2 ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು. ಸೊ -11 ಆಯಿತು. ಓಕೆ, ಈಗ ನೋಡಿ 11x = -11 ಆಯಿತಾ. x -11. ಈ 11 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ನೋಡಿ 11 × 1 = 11. ಸೊ ಏನು ಬಂತು, -1 ಬಂತು. ಸೊ ಆನ್ಸರ್ ಈಸ್ x -1 ಅಂತ ಹೇಳ್ಬೋದು. ಈಗ ನೋಡಿ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, 5x - 2 × 2x - 7 = 2 × 3x - 7 + 7/2 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡ್ಬೋದು ನೋಡೋಣ. ಫಸ್ಟು ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬಿಡೋಣ, ಈಸಿ ಆಗುತ್ತೆ. ನೋಡಿ 5x ಇಲ್ಲಿ ಮುಂಚೆ ಮಾಡಿದ್ವಲ್ಲ ಅದೇ ರೀತಿ ಫಸ್ಟ್ ಇದನ್ನು ಮಾಡೋಣ, ಆಮೇಲೆ ಇದನ್ನು ಮಾಡೋಣ. ಇಲ್ಲಿನೂ ಅಷ್ಟೇ, ಫಸ್ಟ್ ಇದರಿಂದ ಆಮೇಲೆ ಇದರಿಂದ. 2 × 2 = -4x. ಈಗ ನೋಡಿ -× ಪ್ಲಸ್ ಆಯಿತು. ಸೈನು ಚೆನ್ನಾಗಿ ನೋಡಿಕೊಂಡು ಬರಿಬೇಕು. 2 × 7 = 14. ಓಕೆ, ಈಗ ನೋಡಿ 2 × 3 = 6x. 2 × 1 -2. ಓಕೆ, ಪ್ಲಸ್ 7/2 ಆಯಿತಾ. ಈಗ ಏನು ಮಾಡೋದು, ಈಗ ನೋಡಿ 5x - 4x ಅಂದರೆ ಏನಾಯಿತು, x ಉಳೀತು. 1 + 1 - ಮೈನಸ್ ಮಾಡಿದ್ವಲ್ಲ, x ಪ್ಲಸ್ ಈಗ ಈ 6xನ ಈ ಕಡೆ ತೊಗೊಂಡು ನೋಡೋಣ, -6x ಆಗುತ್ತೆ. ಆಯಿತಾ. = -2 ಇದೆ ಆಲ್ರೆಡಿ, ಇಲ್ಲಿ 7/2 ಇದೆ. ಇಲ್ಲಿ ಈ 14 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, -14 ಆಯಿತು. ಹೌದಾ. ಇಲ್ಲಿ ನೋಡಿ ಇಲ್ಲಿ 1 + 1 - ಇದೆ, -x 6x ಇದೆ, ಇಲ್ಲಿ +6x ಇದೆ. ಸೊ 6 - 1 5x ವಿತ್ ಮೈನಸ್ ಅಲ್ವಾ. ಇಲ್ಲಿ ನೋಡಿ ಇಲ್ಲಿ ಏನಿದೆ, ಎಲ್ ಸಿ ಎಮ್ ತೊಗೋಬೇಕು. ಇಲ್ಲ ಫಸ್ಟು ನಾವು ಇವೆರಡನ್ನು ನಾವು ಮಾಡ್ಬೋದು, ಮೈನಸ್ ಮಾಡ್ಬೋದು. ಎರಡೂ ಮೈನಸ್ ಇದ್ದಾವಲ್ವ. ಸೊ ಏನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗತ್ತೆ. -16 + 7/2 ಅಂತ ಬರ್ಕೋಬೋದು ನಾವು. ಈಗ ಎಲ್ ಸಿ ಎಮ್ ತೊಗೊಳ್ಳೋಣ. 2 ಬರುತ್ತೆ ಎಲ್ ಸಿ ಎಮ್.
ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಏನು ಮಲ್ಟಿಪ್ಲೈ ಮಾಡಬೇಕು ನಾವು? 2 ಬರಬೇಕಂದ್ರೆ 2 ಇಂದ ಮಾಡಿ. ಮೇಲೇನು 2 ಮಾಡಿದಾಗ ಏನಾಗುತ್ತೆ? 16 2 32 ವಿತ್ ಮೈನಸ್ ಪ್ಲಸ್ ಇಲ್ಲಿ ಇಂಟು 1 ಮಾಡಿದಾಗ ನಮಗೆ 2 ಬರುತ್ತೆ. ಸೊ ಮೇಲೇನು 1 ಮಾಡಿದ್ರೆ 7 ಬರುತ್ತೆ. ಓಕೆ, ಇಲ್ಲಿ ನೋಡಿ 32 ಮೈನಸ್ 7, ಯಾಕಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಲ್ವಾ. 12 ಮೈನಸ್ 7 5, 2 ಉಳಿತು. ಸೊ 25/2 ಉಳಿತು ವಿತ್ ಮೈನಸ್ ಸೈನ್. ನೋಡಿ ಏನು ಬರಿಬೋದು ನಾವು? -5x = -25/2 ಅಂತ ಬರಿಬೋದು. ಈಗ ಎಕ್ಸ್ ನೋಡಿರಿ, ಈ ಸೈಡು ಎರಡೂ ಸೈಡ್ ಈಕ್ವಲ್ಸ್ ಟು ಈ ಕಡೆಯೂ ಈ ಕಡೆಯೂ ಮೈನಸ್ ಇದ್ದಾಗ ಕ್ಯಾನ್ಸಲ್ ಮಾಡ್ಬೋದು ನಾವು. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ಸ್. ಸೊ ಈಗೇನು ಮಾಡ್ಬೋದು ನಾವು? ಈ 5ನ ಆ ಕಡೆ ಕಳಿಸೋಣ. ಆ ಕಡೆ ಕಳಿಸ್ದಾಗ ಏನಾಗುತ್ತೆ? ಡಿನಾಮಿನೇಟ್ರಿಗೆ ಹೋಗುತ್ತೆ, ಅದು ಡಿವೈಡೆಡ್ ಬೈ ಆಗುತ್ತಲ್ವ. ಸೊ ಏನಂತ ಬರಿಬೋದು ನಾವು? 1/5 ಅಂತ ಬರಿಬೋದು ಅಲ್ವಾ. ಸೊ ಕ್ಯಾನ್ಸಲ್ ಮಾಡೋಣ. 5 1s 5, 5s 5 1s 5 ಬಂತು, ಕೆಳಗಡೆ 2 1s 2 ಬಂತು ಅಲ್ವಾ. ಸೊ ಆನ್ಸರ್ ಈಸ್ x = 5/2 ಅಂತ ಹೇಳ್ಬೋದು. ಓಕೆ, ಎಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಓಕೆ.